ದಕ್ಷಿಣ ಭಾರತದ ಮಿಲ್ಕ್ ಬ್ಯೂಟಿ ತಮನ್ನಾ ಭಾಟಿಯಾ ಆಗಾಗ ಸುದ್ದಿ ಆಗ್ತಿರ್ತಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಪರ್ಸನಲ್ ಲೈಫ್ ಹಾಗೆ ಫ್ಯೂಚರ್ ಪ್ಲಾನ್ ಬಗ್ಗೆ ನೇರವಾಗಿ ಮಾತನಾಡಿದ್ದಾರೆ. ಪ್ರೀತಿಯ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನ ಹಂಚಿಕೊಂಡ ತಮನ್ನಾ ಅಭಿಮಾನಿಗಳಿಗೆ ಕುತೂಹಲ ಹುಟ್ಟಿಸಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ತಮನ್ನಾ ಮತ್ತು ನಟ ವಿಜಯ್ ವರ್ಮಾ 1 ವರ್ಷಕ್ಕಿಂತ ಹೆಚ್ಚು ಕಾಲ ಡೇಟಿಂಗ್ ಮಾಡಿ ಕೆಲ ತಿಂಗಳುಗಳ ಹಿಂದೆ ಬ್ರೇಕಪ್ ಕೂಡ ಮಾಡಿಕೊಂಡ್ರು. ಸದ್ಯ ಸಿಂಗಲ್ ಆಗಿರುವ ತಮನ್ನಾ ಮದುವೆಯ ವಿಷಯವನ್ನ ಮುಚ್ಚಿಟ್ಟುಕೊಳ್ಳದೆ ಮಾತನಾಡಿದ್ದಾರೆ. ನಾನು ಈಗ ಒಳ್ಳೆಯ ಲೈಫ್ ಪಾರ್ಟ್ನರ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದು, ನನ್ನ ಜೀವನಕ್ಕೆ ಬರುವ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಏನಾದರೂ ಒಳ್ಳೆಯದನ್ನ ಮಾಡಿರೋರಾಗಿರ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಜನ ಲವ್ ಅಂಡ್ ರಿಲೇಶನ್ಶಿಪ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಆಗಿರ್ತಾರೆ. ಅದು ಪುರುಷ ಮಹಿಳೆಯರ ನಡುವಿನ ರಿಲೇಶನ್ಶಿಪ್ ಆಗಿರಬಹುದು ಅಥವಾ ಸ್ನೇಹಿತರ ನಡುವಿನ ಬಾಂಧವ್ಯ ಕೂಡ ಆಗಿರಬಹುದು ಅಂತ ಹೇಳಿದ್ದಾರೆ. ಕೆಲವೊಂದ್ಸರಿ ಪ್ರೀತಿ ಒನ್ ಸೈಡ್ ಆಗಿದ್ರೂ ಕೂಡ ಪ್ರೀತಿನೇ ಅಲ್ವಾ ಅಂತ ಮಾತನಾಡಿರೋದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಅವರು ಶೀಘ್ರದಲ್ಲಿ ಮದುವೆಯ ಬಗ್ಗೆ ಅನೌನ್ಸ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ.